ಗಣತಿ ಅಲ್ಲ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಮೀಕ್ಷೆ ನಡೀತಾ ಇದೆ. ಶಿಕ್ಷಕರು ಕೋಆಪರೇಟ್ ಮಾಡ್ತಾ ಇಲ್ಲ ಅಂತ ನೀವು ಸುದ್ದಿ ಮಾಡ್ತಾ ಇರೋದು ಸುಳ್ಳು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಕೆಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದು ಅದನ್ನ ಸರಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಜಾತಿ ಗಣಗತಿದು ಜಾತಿದಲ್ಲ, ಅದು ಫಸ್ಟು ನೀವು ತಿಳ್ಕೋಬೇಕು ಮಾಧ್ಯಮದವರು. ಇದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಂಥೇಳಿ ಸಮೀಕ್ಷೆಯನ್ನು ಮಾಡ್ತಕ್ಕಂಥದ್ದು. ಎಲ್ಲರಿಗೂ ಸಮಾನತೆಯನ್ನು ಮತ್ತು ಅವಶ್ಯಕತೆ ಇರ್ತಕ್ಕಂಥ ಸಹಕಾರ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ಮಾಡ್ತಾ ಇರೋದು. ಏನು ಮಾಹಿತಿಯನ್ನು ನೀವು ಹೇಳ್ತಾ ಇದ್ದೀರಿ, ಟೀಚರ್ಸ್ ಕೋಆಪ್ರೇಟ್ ಮಾಡ್ತಾರಲ್ಲ, ಅದು ಸಂಪೂರ್ಣವಾಗಿ ಸುಳ್ಳು. ಯಾರೋ ಒಂದು 4-5 ಜನರು ಮಾಡಿದರು, ಒಬ್ಬರು ಮರ ಹತ್ತಿದ್ರು, ಇದನ್ನು ನೀವು ಅಲ್ಲಲ್ಲ, ಕೆಲವರು ಅಂದರೆ ಭಾಳ ಕಮ್ಮಿ. ಇದು ಆ್ಯಪಲ್ಲಿ ಸಮ್ ಪ್ರಾಬ್ಲಮ್ ಇತ್ತು. ನಿನ್ನೆ DC ಅವರು ಮತ್ತು CEO ಇವ್ರ ಜೊತೆಗೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಕೂಡ ಇದ್ದೆ. ಮತ್ತು ನಿನ್ನೆ ಬೆಳಗ್ಗೆ 8 ಗಂಟೆಯಿಂದನೇ ಶುರುವಾಯಿತು ನಮ್ಮ ಮೀಟಿಂಗ್ಸು. ಆಮೇಲೆ 11:30ಗೆ 12 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೀಟಿಂಗ್ ತೊಗೊಂಡು ಎಲ್ಲ ಶಿಕ್ಷಕರು ಹೋಗ್ತಾ ಇದ್ದಾರೆ. ಎಲ್ಲ DC ಅವರು CEO ಅವರು ಕೂಡ ಈಗ ಸ್ವಲ್ಪ ಸಮಸ್ಯೆ ಇತ್ತು ಕೆಲವು ಕಡೆಗೆ, ಆಮೇಲೆ ಕೆಲವು ಕಡೆಗೆ ಶಾರ್ಟೇಜ್ ಇತ್ತು. ಈಗ ಶಿವಮೊಗ್ಗ ಸಿಟಿಯಲ್ಲಿ ನಾನು ಅವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೋಗಿದ್ದಲ್ಲ BO ಆಫೀಸಿಗೆ, ಹೈಸ್ಕೂಲ್ ಟೀಚರ್ಸ್ ಬೇಕು ಅಂದರು. ಅವ್ರು ಕೊಟ್ಟಾಯಿತು. DDP ಅವ್ರಿಗೆಲ್ಲ ಹೇಳಿ ಈ ಥರ ಸಮಸ್ಯೆಗಳು ಬಿಟ್ಟರೆ ಇಟ್ಸ್ ಎ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಅದು ಮೊನ್ನೆ ಸಾಯಂಕಾಲದವರೆಗೂ, ನಿನ್ನೆನೂ ಕೂಡ ಒಂದು 5-10% ಇರೋದನ್ನ ನಾವು ಸರಿ ಮಾಡ್ತೀವಿ ಸರ್, ಇನ್ಮೇಲೆ ವೇಗ ಪಡೆಯುತ್ತೆ. 10% ಪರ್ ಡೇ ಟಾರ್ಗೆಟ್ ಕೊಟ್ಟಿದ್ದಾರೆ. ಐ ಥಿಂಕ್ ಅವರು ಕಾಲಮಿತಿಯಲ್ಲಿ ಮಾಡ್ತಾರೆ ಅಂಥೇಳಿ ವಿಶ್ವಾಸ ಇದೆ. ಅದು ಭಾಳ ಸುಗಮವಾಗಿ, ಆಮೇಲೆ ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಮನೆಯಿಂದನೇ ನೀವು ಕೂತ್ಕೊಂಡು ಮಾಡ್ಬೋದು, ಅದು ಫೋನ್ ಆ್ಯಪಲ್ಲಿದೆ, ಮತ್ತು ಬೇರೆ ಬೇರೆ ರೀತಿಯಲ್ಲೂ ಕೂಡ ಇರೋದ್ರಿಂದ. ಆಮೇಲೆ ಇವ್ರು ಏನಾರು ಹೋದಾಗ ಮನೇಲಿ ಇಲ್ಲ ಅಂದರೆ, ಯಾರಾದರೂ ಟೀಚರ್ಸ್ ಹೋದಾಗ ಅವ್ರ ಫೋನ್ ನಂಬರ್ ಬರೆದು ಕೊಡ್ತಾರೆ. ಅವ್ರು ಫೋನ್ ಮಾಡಿದಾಗ ಮತ್ತೆ ವಾಪಸ್ ಇವ್ರು ಹೋಗ್ತಾರೆ. ಆಮೇಲೆ ಅವ್ರಿಗೆ ಆರ್ಥಿಕವಾಗಿ ಏನು ಕಮಿಟ್ಮೆಂಟ್ ಇದೆ ಅದು ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ನಿನ್ನೆ ಹೇಳಿದ್ದಾರೆ. ಐ ಥಿಂಕ್ ನೀವು ಅದನ್ನೆಲ್ಲ ನೋಡಿದ್ದೀರ. ಅದಕ್ಕೆ ದಯವಿಟ್ಟು ಒಂದು ಆ್ಯಸ್ ಎ ಶಿಕ್ಷಣ ಸಚಿವನಾಗಿ ನನ್ನ ಕರ್ತವ್ಯ, ನಮ್ಮ ಶಿಕ್ಷಕರ ಕರ್ತವ್ಯ ಏನಿದೆ ಈ ಇದರೊಳಗೆ, ನಮ್ಮ ಕೆಲಸ ಕಾರ್ಯಗಳು ಅವು 100% ಸಂಪೂರ್ಣವಾಗಿ ಸರ್ಕಾರದ ಜೊತೆಗೆ ಎಲ್ಲ ಶಿಕ್ಷಕರು ಕೂಡ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಮತ್ತೆ ಪ್ರಶ್ನೆನೂ ಬೇಡ, ಗೊಂದಲನೂ ಬೇಡ. ಟೈಮ್ ಒಳಗೆ ಮುಗಿಸ್ತಾರೆ, ಅದನ್ನ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿ, ಮುಗಿಸ್ಲೇಬೇಕು. ಯಾವುದು ಇಲ್ಲ, ಅದನ್ನು ನಾನು ಆಗಲೇ ಫಾರೆಸ್ಟ್ ಮಿನಿಸ್ಟ್ರಿಗೂ ಕೂಡ ನಾನು ಮಾತಾಡಿದ್ದೀನಿ, ಅವ್ರಿಗೂ ಕೂಡ ಮಾಹಿತಿ ಕಳಿಸಿದ್ದೀನಿ, ಆಫೀಸರ್ಸ್ನು ಕರೆಸಿದ್ದೀನಿ. DC ಅವರು ಮತ್ತು ಈಗ CCF ಅವರು ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ಥರ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ನಾವು ಅದನ್ನು ಅವಕಾಶ ಕೊಡೋದಿಲ್ಲ. ಏನಾದ್ರು ಈ ಥರದ್ರಲ್ಲಿ ಯಾರೇ ಶಾಮೀಲಾಗಿದ್ರೆ, ಸಾಮಾನ್ಯ ಜನರು ಯಾರಾದ್ರು ಶಾಮೀಲಾಗಿದ್ದರೆ, ಇಲ್ಲ ಅಧಿಕಾರಿಯವರು ಶಾಮೀಲಾಗಿದ್ದರೆ, ಇಟ್ ಈಸ್ ನಾಟ್ ಅಲೌಡ್. ಕಾನೂನು ಅವ್ರ ಮೇಲೆ ಕಠಿಣವಾಗಿ ಕ್ರಮ ತಗೊಳ್ತದೆ. ಇಲ್ಲ, ಅದೇ ನಾಟ್ ಏನಾಗುತ್ತೆ, ಕಾಡಲ್ಲಿ ಏನು ಮಾಡ್ತಾರೆ ಕಾಡಲ್ಲಿ ಏನು ಮಾಡ್ತಾರೆ ಗೊತ್ತಾಗಲ್ಲ. ಇವ್ರು ಸಿಕ್ಕಾಕೊಂಡಾಗ ಅವ್ರಿಗೆ ಶಿಕ್ಷೆ ಕೊಡೋದು ನಮ್ಮ ಕೆಲಸ ಆಗ್ತದೆ, ಕಾನೂನಿನ ಕೆಲಸ. ಅದು ಆಗಬೇಕು. ಯಾಕೆಂದರೆ ಇದು ಮಾನವೀಯತೆನೇ ಅಲ್ಲ, ಇದು ಭಾಳ ಇನ್ಹ್ಯೂಮನ್ ಅದು. ಅದಕ್ಕೆ ಅದು ಯಾವುದೇ ಕಾರಣಕ್ಕೂ ಆಗುತ್ತೆ. ದೊಡ್ಡ ಮಟ್ಟಕ್ಕೆ ವಿದ್ಯಾರ್ಥಿಗಳು ಮತ್ತು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇದು ನೇಮಕಾತಿ 3 ವರ್ಷ ಆಯಿತು, ಸಡಿಲಿಕೆ ಮಾಡಿ ಅಂತ ಕೇಳ್ತಾರೆ. ಅಲ್ಲ, ಈಗ ನಮ್ಮ ವಿಚಾರಗಳನ್ನು ಕೆಲವು ನನ್ನ ಇಲಾಖೆಯಲ್ಲಿ ಕೆಲವು ಸಡಿಲ ಮಾಡ್ತಕ್ಕಂಥದ್ದು, ಈ ಕೋವಿಡ್ ಬಂದಾಗ ಇದ್ರದ್ದೆಲ್ಲ ಕೆಲವು ವಿಚಾರಗಳನ್ನು ತೊಗೊಂಡಿದ್ದೀವಿ. ಈಗ ಜಸ್ಟಿಸ್ ನಾಗಮೋಹನ್